एचएम रेवन्ना ने बीजेपी नेताओं से अपील की है कि वे कुर्बा को गोंडा जाति में शामिल करने और समाज की मांगों को पूरा करने के लिए केंद्र पर दबाव डालें। सोमवार को महात्मा बमकुंडेश्वर के जन्म स्थान चिद्री गांव में हुआ भूमि पूजन का एक महत्वपूर्ण धार्मिक कार्यक्रम था जो इतिहास में दर्ज होगा। महात्मा व्योमकुंडेश्वर मंदिर की नई बिल्डिंग का भूमि पूजन पूर्व मंत्री एचएम रेवन्ना ने किया, जो कांग्रेस पार्टी के सीनियर नेता और गारंटी स्कीम इम्प्लीमेंटेशन कमेटी के चेयरमैन हैं। बाद में उन्होंने कहा कि इस पवित्र भूमि पर मंदिर बनते देखना खुशी की बात है, जहां व्योमकुंडेश्वर का जन्म हुआ था। जिले के बीजेपी नेताओं ने मांग की है कि एमएलए अपनी पार्टी की सोच भूलकर केंद्र सरकार पर इस समुदाय के लोगों को न्याय दिलाने के लिए दबाव डाले। बीजेपी के राज्य सचिव डॉक्टर शैलेंद्र बिलदाले, जो एमएलए भी हैं, उन्होंने कहा कि सभी को महात्मा गांधी के बताए सिद्धांतों और संदेशों को पूरे समाज की भलाई के लिए मानना चाहिए और गरीबों की मदद करनी चाहिए। महात्मा व्योमकुंडेश्वर मंदिर के निर्माण के लिए सभी को बिना किसी जाति भेद के तन मन और धन से सहयोग करना चाहिए और यहाँ एक भव्य ऐतिहासिक मंदिर बनना चाहिए। उन्होंने कहा कि वे इसमें सहयोग करेंगे। पूर्व स्पीकर रघुनाथ मलकापुरे, पूर्व विधान परिषद सदस्य अरविंद कुमार अरली, पूर्व मंत्री राजशेखर पाटिल इस अवसर पर बात की। कैमरामैन पपुराज का कवरेज। ಆಲ್ಮತ ಸಮಾಜ, ಗೊಂಡ ಸಮಾಜ ಅಂತ ಹೇಳಿ ಹಂಚಿಕೆ ಇದ್ದಂಥ ಈ ಸಮಾಜದ ಒಬ್ಬ ದೈವ ಭಕ್ತ ಮತ್ತು ಈ ಸಮಾಜದ ಏಳಿಗೆಗಾಗಿ ದುಡಿದಂಥವರು ಮತ್ತು ಪೂಜ್ಯರು. ಅವರ ಬಗ್ಗೆ ಅವರ ಹೆಸರಿನಲ್ಲಿ ಇವತ್ತು ಗೊಂಡ ಸಮಾಜ ಅನೇಕ ಕ್ಷೇತ್ರಗಳಲ್ಲಿ ಮುಂದೆ ಬಂದಿರತಕ್ಕಂಥ ನೋಡ್ತಾ ಇದ್ದೇವೆ. ಈ ಒಂದು ಬೊಮ್ಮಗೊಂಡೇಶ್ವರರ ಹೆಸರಿನಲ್ಲಿ ಇಡೀ ಬೀದರ್ ಜಿಲ್ಲೆಯ ಪ್ರತಿ ಗ್ರಾಮದಲ್ಲೂ ಕೂಡ ಬೊಮ್ಮಗೊಂಡೇಶ್ವರನ ಪುತ್ಥಳಿಗಳಿವೆ. ನಾನೇ ಕೂಡ 1994ರಿಂದ ಇಲ್ಲಿವರೆಗೂ ಬಂದಿದ್ದೇನೆ. ಅನೇಕ ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದೇನೆ ಮತ್ತು ಇವರಿಗೆ ಸಲ್ಲಬೇಕಾದಂಥ ಸರ್ಟಿಫಿಕೇಟ್, ಅದರ ಬಗ್ಗೆ ಮೊದಲಿದ್ದಂಥ ಗೊಂದಲ, CRECLಲ್ಲಿದ್ದಂಥ ಗೊಂದಲ ನಿವಾರಣೆಗಾಗಿ ಸಂಘಟನೆಯನ್ನು ನಾರಾಯಣರಾವ್, ನಮ್ಮ ಚಿಮ್ಕೋಡು, ಚಿದ್ರಿ, ಬಸವರಾಜ್ ಮಾಳಿಗೆ ಅವರೆಲ್ಲ ಸೇರಿ ಮಾಡಿದಂಥ, ಅದರಿಂದ ಇಂದಿವರೆಗೂ ನಾನು ಬರ್ತಾನೇ ಇದ್ದೀನಿ. ಇದು ತದನಂತರದ ದಿನಗಳಲ್ಲಿ ಮೊನ್ನೆ ಸಿದ್ದರಾಮಯ್ಯನ ನೇತೃತ್ವದಲ್ಲಿ ಒಂದು ಸಾರಿ ಸಹಾಯ ಆಯಿತು. ತದನಂತರ ನಮ್ಮ ಧರ್ಮಸಿಂಗ್ರವರು ಬ್ಯಾಕ್ವರ್ಡ್ ಕ್ಲಾಸ್ ಸಚಿವರಿದ್ದಂಥ ಸಂದರ್ಭದಲ್ಲಿ ಮತ್ತು ನಮ್ಮ ಬಸವರಾಜ್ ಪಾಟೀಲರು ರಾಜ್ಯದ ಸಚಿವರಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲ ಕೇಳ್ಕೊಂಡಾಗ ಈ ಉಪಚುನಾವಣೆ ಬಂದಂಥ ಸಂದರ್ಭದಲ್ಲಿ SM ಕೃಷ್ಣರವರು ಮುಖ್ಯಮಂತ್ರಿ ಇದ್ದರು. ಆವಾಗ ನಾವು ಕೇಳ್ಕೊಂಡಾಗ ಇದ್ರ ಸರ್ಟಿಫಿಕೇಟನ್ನು ಪುನರ್ ಇಶ್ಯೂ ಮಾಡಿ ಈ ಗೊಂದಲವನ್ನು ಅಂದು ನಿವಾರಣೆ ಮಾಡಿದರು. ಅದರಿಂದ ಇವತ್ತು ಇಡೀ ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಿ ಇಲ್ಲದೇ ಇರೋಷ್ಟು ಅಭಿವೃದ್ಧಿ, ಸರ್ಕಾರಿ ನೌಕರಿ ಮತ್ತು ಎಲ್ಲ ಕ್ಷೇತ್ರದಲ್ಲೂ ಕುರುಬ ಸಮಾಜ, ಗೊಂಡ ಸಮಾಜ ಮತ್ತು ಹಾಲುಮತ ಸಮಾಜ ಇವೆಲ್ಲ ಒಂದೇ ಅಂತಕ್ಕಂಥ ಹೆಸರಿನಲ್ಲಿ ಇವತ್ತು ಅನೇಕ ಸವಲತ್ತನ್ನು ಪಡೆಯೋದಕ್ಕೆ ಕಾರಣೀಭೂತರು ಪರಮ ಪೂಜ್ಯ ಬೊಮ್ಮಗೊಂಡೇಶ್ವರ. ಅದರಿಂದ ಇಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಅವರ ಜನ್ಮಸ್ಥಳ ಚಿದ್ರಿಯಾಗಿ ಬೇರೆ ಎಲ್ಲ ಕಡೆ ಇದ್ದು ಮತ್ತು ಅವರ ಒಂದು ದೇವಸ್ಥಾನ ಇಲ್ಲದೇ ಇದ್ದುದನ್ನು ದೇವರ ಗುಡಿ ಕಟ್ಟಬೇಕು ಅನ್ನೋ ಒಂದು ಚಿಂತನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರ ಕುಟುಂಬ, ಅವರ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಅವರ ಗ್ರಾಮದ ಮುಖ್ಯಸ್ಥರು ಮತ್ತು ಆ ವಂಶಸ್ಥರು ಹಾಗೂ ಸರ್ಕಾರಿ ನೌಕರರ ತಂಡ ಚರ್ಚೆ ಮಾಡಿ ಇವತ್ತು ಭೂಮಿಯನ್ನು ಕೂಡ ದಾನ ಮಾಡಿ ಪ್ರಾರಂಭ ಮಾಡಿದ್ದಾರೆ. ಇದು ಇವತ್ತು ಅನೇಕ ಜನ ದಾನಿಗಳು ಇದನ್ನು ಅನೌನ್ಸ್ ಮಾಡಿದ್ರು. ಮೊದಲನೇದಾಗಿ ನಾನು ರಾಜ್ಯದ ಸಚಿವರಾದಂಥ ರಹೀಂ ಖಾನ್ರವರು ಅವರ ಗ್ರಂಟಲ್ಲಿ 50 ಲಕ್ಷಗಳನ್ನು ದೇಣಿಗೆಯಾಗಿ ಕೊಟ್ಟಿದ್ದಕ್ಕೆ ಅವರಿಗೆ ನಾನು ಸಮಾಜದ ಪರವಾಗಿ ಬೀದರ್ ಜಿಲ್ಲೆಯ ಮತ್ತು ಚಿದ್ರಿ ಗ್ರಾಮದ ಮತ್ತು ಬೊಮ್ಮಗೊಂಡೇಶ್ವರನ ಆಶೀರ್ವಾದ ಅವ್ರಿಗಿರಲಿ. 50 ಲಕ್ಷ ಅವ್ರು ಕೊಡೋದಲ್ಲದೆ ಬೇರೆ ಬೇರೆ ಈ ಶಾಸಕರು ಮಾತನಾಡಿದ್ದಾರೆ, ಅವರು ಕೊಡ್ತೀವಿ, ಠಾಕೂರ್ ಮಾತನಾಡಿದ್ದಾರೆ, ರಾಜಶೇಖರ್ ಪಾಟೀಲರು ಕೂಡ ಎಲ್ಲರೂ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ. ನಾನೇ ಬಂದು ಉದ್ಘಾಟನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರದಿಂದ ನಾನು ಕೊಡಿಸ್ತೇನೆ, ನಾನು ಕೂಡ ದಾನವನ್ನು ಮಾಡ್ತೇನೆ. ಇದೊಂದು ಉತ್ತಮ ಕೆಲಸ, ದೇವರ ಕೆಲಸ, ಇದಾಗಲಿ ಅಂತ ಆಶಿಸ್ತೀನಿ. ಮಹಾತ್ಮ ಬೊಮ್ಮಗೊಂಡೇಶ್ವರ ಅವರ ಜನ್ಮಭೂಮಿ ಚಿದ್ರಿ ಇದ್ದು ಸುಮಾರು ಬೀದರ್ ಜಿಲ್ಲೆಯಲ್ಲಿ 630 ಹಳ್ಳಿಗಳು ಉಳಿದು ಎಲ್ಲ ಹಳ್ಳಿಯಲ್ಲಿ ಬೊಮ್ಮಗೊಂಡೇಶ್ವರ ಮೂರ್ತಿಗಳು, ದೇವಸ್ಥಾನಗಳು ಇವೆ. ಆದರೆ ಇಲ್ಲಿ ಚಿದ್ರಿದಾಗೆ ಅವ್ರದ್ದು ಸ್ಮಾರಕ ಮಾಡಬೇಕು, ಜನ್ಮಭೂಮಿ ಇದೆ, ಇಲ್ಲಿ ಏನೂ ಇಲ್ಲ ಅಂಥೇಳಿ ಈಗ ಒಂದು ಸ್ಮಾರಕ ಮಾಡಬೇಕು, ಒಂದು ದೇವಸ್ಥಾನ ಕಟ್ಟಬೇಕು, ಒಂದು ಕಲ್ಚರಲ್ ಭವನ್ ಕಟ್ಟಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಭೂಮಿ ಪೂಜೆಯನ್ನು ಸನ್ಮಾನ್ಯ ಶ್ರೀ HM ರೇವಣ್ಣ ಅವರು ಬಂದು ಇವತ್ತು ಅವರು ಭೂಮಿ ಪೂಜೆ ಮಾಡಿದ್ದಾರೆ. ಮತ್ತು ರಹೀಂ ಖಾನ್ ಅವರು ಇವತ್ತು ಅಧ್ಯಕ್ಷತೆ ವಹಿಸಿದರು.
ಏನೋ ಸಿ ಎಮ್ ಅವರು ಒಂದು ಅರ್ಜೆಂಟ್ ಮೀಟಿಂಗ್ ಕರೆದೋಸ್ಕರ ಇವತ್ತು ಸಿ ಎಮ್ ಅವ್ರ ಬಳಿ ಅವರು ಹೋಗಿದ್ದಾರೆ. ಆದರೂ ಕೂಡ ಅವರು ಫೋನ್ ಮಾಡಿ ನನ್ನ ಬಜೆಟ್ದಲ್ಲಿ 50 ಲಕ್ಷ ರೂಪಾಯಿ ಈ ದೇವಸ್ಥಾನಕ್ಕೆ ಈ ಭವನ ಕಟ್ಲಕ್ಕೆ ಕೊಡ್ತೀನಿ ಅಂತ ಈಗಾಗಲೇ ತಮ್ಮೆಲ್ಲರ ಎದುರು ಹೇಳಿದ್ದಾರೆ. ಈ ರೀತಿ ಎಲ್ಲರೂ ಸಹಕಾರ ತಗೊಂಡು ಇಡೀ ಬೀದರ್ ಜಿಲ್ಲೆಯೇ ತಿರುಗಿ ನೋಡಂಗೆ, ಯಾಕಂದರೆ ಇದು ಒಂದು ಹೆಡ್ ಕ್ವಾರ್ಟರ್ ಇದೆ, ಇದೊಂದು ತಾಯಿ ಬೇರಿದ್ದಂಗೆ ಇದೆ. ಹಾಗಾಗಿ ಇದನ್ನು ಒಂದು ಭಾಳ ದೊಡ್ಡ ಮಟ್ಟದ ಕಟ್ಟಿ ಇಲ್ಲಿ ಬೊಮ್ಮಗೊಂಡೇಶ್ವರದ ಎಲ್ಲ ಅವ್ರದ್ದು ಸಾಹಿತ್ಯವನ್ನು ಸಿಗಂಗೆ ಮಾಡಿ ಇಡೀ ಬೀದರ್ ಜಿಲ್ಲೆಗೆ ಒಂದು ಮಾಡೆಲ್ ಆಗಿ ಒಂದು ದೇವಸ್ಥಾನ ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದ್ದೀವಿ. ಹಾಗಾಗಿ ಇದಕ್ಕೆ ಇವತ್ತು ಪಾಪ ನಮ್ಮ ಶೈಲೇಂದರ್ ಬೆಲ್ದಾಳೆ ಅವರು ಕೂಡ ಹೇಳಿದ್ರು, ಇದಕ್ಕೆ ಕರೆಂಟ್ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ ದೇವಸ್ಥಾನ ಅಂತ. ಮತ್ತು ಉಳಿದು ರಾಜಶೇಖರ್ ಪಾಟೀಲ್ರವರು ಹೇಳಿದ್ರು, ಅವ್ರ ಇಬ್ಬರು MLCಗಳಿಗೆ ಹೇಳಿ ಅವರು ಸಹಾಯ ಮಾಡ್ತೀವಿ ಅಂತ. ಅದು ನಾವು ಯಾರಿಗೂ ಕೇಳಿಲ್ಲ, ಆದರೆ ಅವರಾಗೆ ಎಲ್ಲರೂ ಕೇಳಿ ಇದು ನಾವು ಸಹಾಯ ಮಾಡಬೇಕಂತಕ್ಕಂಥ ಭಾವನೆ ಆ ಬೊಮ್ಮಗೊಂಡನೇ ಪ್ರೇರಣೆ ಆಗಿದೆ ಅಂತಕ್ಕಂಥ ಉದ್ದೇಶನ ಇವತ್ತು ನಿಮ್ಮೆಲ್ಲರೂ ನೋಡಿದಿರಿ. ಇವತ್ತು ಸಾವಿರಾರು ಜನ ಬಂದು ಇವತ್ತು ಭಕ್ತರೆಲ್ಲ ಇವತ್ತು ಪೂಜೆ ಮಾಡಿದ್ದೀವಿ. ಇನ್ನು ಮುಂದೆ ಈ ಭಕ್ತರ ಆಶೀರ್ವಾದದಿಂದ ದೊಡ್ಡ ಮಟ್ಟಕ್ಕೆ ದೇವಸ್ಥಾನ ಕಟ್ತೀವಿ ಅಂತಕ್ಕಂಥ ಮಾತನ್ನು ನಾನು ನಿಮ್ಮ ಮುಖಾಂತರ ನಾಡಿನ ಜನರಿಗೆ ಕೊಡೋಕ್ಕೆ ಬಯಸ್ತೇನೆ.